ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಲೋಕದ ಬೆಳಕಾದ ಮಾರ್ಗ, ಸತ್ಯ, ಜೀವವಾದ ಒಳ್ಳೆಯ ಕುರುಬ ಯೇಸು ಕ್ರಿಸ್ತ ರಕ್ಷಕನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ತಪ್ಪು ನಿರ್ಣಯವನ್ನು ತೆಗೆದುಕೊಂಡವರು ಪ್ರಿಯರೇ. ಪರಿಶುದ್ಧ ಗ್ರಂಥ ಭಾಗದಲ್ಲಿ ದೇವರು ಆತ್ಮ ಬರೆಸಿರುವಂತಹ ಕೆಲವು ವ್ಯಕ್ತಿಗಳು ತಮ್ಮ ಜೀವಿತದಲ್ಲಿ ತಪ್ಪು ನಿರ್ಣಯವನ್ನು ತೆಗೆದುಕೊಂಡು ನಾಶವಾಗಿದ್ದಾರೆ ಪ್ರಿಯರೇ, ನರಕಕ್ಕೆ ಹೋಗಿದ್ದಾರೆ. ಹೌದು, ದೇವರಿಂದ ದೂರ ಆಗಿದ್ದಾರೆ. ಹೀಗೆ ತಪ್ಪು ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ಅಂಶವನ್ನು ನಾವು ಪವಿತ್ರ ಗ್ರಂಥ ಸತ್ಯವೇದ ದೇವರ ವಾಕ್ಯಗಳ ಬೆಳಕಿನಲ್ಲಿ ಧ್ಯಾನಿಸೋಣ ಪ್ರಿಯರೇ. ನಾವು ತಪ್ಪು ನಿರ್ಣಯ ತೆಗೆದುಕೊಳ್ಳದಂತೆ ಅವರ ಜೀವಿತ ನಮಗೆ ಸಾಕ್ಷಿ ಆಗಿರಲಿ ಪ್ರಿಯರೇ. ದೇವರ ಭಯವನ್ನು ಹುಟ್ಟಿಸಲಿ, ದೇವರ ಜ್ಞಾನ, ಬುದ್ಧಿ, ವಿಕಾಸ ಅನುಗ್ರಹ ಮಾಡಲಿ ನಮಗೆ ಪ್ರಭು ಆತ್ಮ. ಪ್ರಾರ್ಥನೆ ಮಾಡೋಣ ಪ್ರಿಯರೇ, ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವ ಸ್ವರೂಪನೇ, ಆತ್ಮ ಸ್ವರೂಪನೇ, ಬೆಳಕಾದ ದೇವರೇ, ದೇವ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ಅಂಶವನ್ನು ನಿಮ್ಮ ಪವಿತ್ರ ವಾಕ್ಯಗಳ ಬೆಳಕಿನಲ್ಲಿ ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದಾತನೇ, ಪರಲೋಕದ ಬೆಳಕಾದಾತನೇ, ನಮಗೆ ವಾಕ್ಯ ಭಾಗಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಆ ತಪ್ಪು ನಿರ್ಣಯ ತೆಗೆದುಕೊಂಡವರ ಜೀವಿತದಲ್ಲಿರುವ ಆ ತಪ್ಪುಗಳನ್ನು ನಾವು ಗ್ರಹಿಸಿ ಅವುಗಳಂತೆ ನಡೆಯದೆ ನಿಮಗೆ ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ಜೀವಿಸಲು ಪವಿತ್ರ ಆತ್ಮನ ಜ್ಞಾನ, ವಾಕ್ಯದ ಬೆಳಕು, ಶಕ್ತಿ ನಮ್ಮೆಲ್ಲರಿಗೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳಿಗೆ ನೀಡಬೇಕೆಂದು, ಹೀಗೆ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭುವಾಗಿ ನಿಮ್ಮ ಮಕ್ಕಳ ನಮ್ಮೆಲ್ಲರ ಜೀವಿತದಲ್ಲಿ ನಿತ್ಯ ಕಾರ್ಯ ಮಾಡುವಂತೆ ನಾವು ನಿಮ್ಮ ಪವಿತ್ರ ರಾಜ್ಯಕ್ಕಾಗಿ, ನೀತಿಗಾಗಿ, ಆತ್ಮ ರಕ್ಷಣೆಗಾಗಿ, ಸತ್ಯದ ಜ್ಞಾನಕ್ಕಾಗಿ ಅನೇಕರನ್ನು ನಿಮ್ಮ ಬಳಿಗೆ ತರುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ಹಾಕಿ ಜಜ್ಜಿ ಹಾಕುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಇರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವುದಾದರೆ ನಾವು ಮೊದಲನೇದಾಗಿ ಪವಿತ್ರ ಗ್ರಂಥ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ಏಷಾವ, ಇಸಾಕನ ಮಗ, ದೊಡ್ಡ ಮಗ ಏಷಾವ, ಯಾಕೋಬನು ಚಿಕ್ಕ ಮಗ. ಏಷಾವನು ಹಸಿವಿಯಿಂದ ಅಡವಿಯಲ್ಲಿ ನರಳುತ್ತಿದ್ದಾಗ ಆತನ ತಮ್ಮನಲ್ಲಿರುವ ಆ ಅಲಸಂದಿ ಗುಗ್ಗರಿಯನ್ನು ಬಯಸುತ್ತಾನೆ. ಅದು ಪ್ರೇರೆ. ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವುದಾದರೆ, ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 16ನೇ ವಾಕ್ಯ ಪ್ರೇರೆ. Hebrews chapter 12 verse 16th word. ಇಲ್ಲಿ ಓದುವುದಾದರೆ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. 17ನೇ ವಾಕ್ಯ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಅದು ಪ್ರೇರೆ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ಅಂಶಭಾಗದಲ್ಲಿ ಮೊದಲನೇದಾಗಿ ಏಷಾವನನ್ನು ನೋಡುತ್ತಿದ್ದ ಪ್ರೇರೆ. ಏಷಾವನು ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ. ಅದು ಪ್ರೇರೆ, ಪೌಲನು ಇಬ್ರಿಯರ ಪತ್ರಿಕೆ ಬರೆಯುವಾಗ ಏಸಾವನನ್ನು ಪ್ರಾಪಂಚಿಕನೆಂದು ಸೂಚಿಸಿದ್ದಾನೆ. ಸಭೆಯವರನ್ನು ಕೆಡಿಸುವ ಜಾರನಾಗಲಿ ಅಥವಾ ಏಸಾವನಂತ ಪ್ರಾಪಂಚಿಕನಾಗಲಿ. ಅದು ಪ್ರೇರೆ. ಏಸಾವ ಪ್ರಾಪಂಚಿಕನಾಗಿದ್ದ ಹೇಗೆ ಪ್ರೇರೆ? ಆತನು ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ ಎಂದು ಇಬ್ರಿಯರಿಗೆ ದೇವರಾತ್ಮ ಹೇಳುತ್ತಿದ್ದಾನೆ, ಇಬ್ರಿಯ ಪಟ್ಟಣದವರಿಗೆ, ಸಭೆಯವರಿಗೆ. ಹೀಗೆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ತಮ್ಮನಾದ ಯಾಕೋಬನ ಬಳಿಯಲ್ಲಿರುವ ಒಂದೇ ಒಂದು ಊಟಕ್ಕೋಸ್ಕರ
ಆ ಯಾಕೋಬನು ಕೂಡ ನಿನ್ನ ಜ್ಯೇಷ್ಠತ್ವವನ್ನು ನನಗೆ ಕೊಡುವುದಾದರೆ ನನ್ನ ಬಳಿಯಲ್ಲಿರುವ ಆ ಕೆಂಪಗೆ ಕಾಯಿಸಿದ ಅಲಸಂದಿ ಗುಗ್ಗರಿಯನ್ನು ಆಹಾರವನ್ನು ನಿನಗೆ ಕೊಡುತ್ತೇನೆ ಎಂದು ನಿನ್ನ ಜ್ಯೇಷ್ಠತ್ವದ ಹಕ್ಕು ನನಗೆ ಕೊಡುತ್ತೀಯಾ ಎಂದು ಕೇಳಿದಾಗ, ನಾನು ಹಸಿವಿಂದ ನರಳುತ್ತಿದ್ದೇನೆ, ಯಾರಿಗೆ ಬೇಕು ಜ್ಯೇಷ್ಠತ್ವ ಎನ್ನುವಂತೆ ಓಕೆ ಎಂದು ತನ್ನ ಜ್ಯೇಷ್ಠತ್ವದ ಹಕ್ಕನ್ನು ತನ್ನ ತಮ್ಮನಾದ ಯಾಕೋಬನಿಗೆ ಮಾರುತ್ತಾನೆ ಪ್ರೇರೆ. ಹೀಗೆ ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಡುತ್ತಾನೆ. ಅನಂತರದಲ್ಲಿ ಆ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದಾಗಿ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ನೋಡುತ್ತೇವೆ. ಆ ಒಂದು ಸಮಯದಲ್ಲಿ ಅಡವಿಯಲ್ಲಿ ಯಾಕೋಬನು ಕುರಿಗಳನ್ನು ಕಾಯ್ತಿರುವಾಗ, ಅಥವಾ ಏಸಾವನು ಅವರ ಅಣ್ಣ ಯಾಕೋಬನ ಅಣ್ಣ ಬೇಟೆ ಆಡಲು ಹೋಗಿ ಅಲ್ಲಿ ಯಾಕೋಬನನ್ನು ಭೇಟಿಯಾದಾಗ ಹೀಗೆ ಕೇಳ್ತಾನೆ, ನಿನ್ನ ಬಳಿಯಲ್ಲಿರೋ ಆಹಾರ ಕೊಡು ಎಂದಾಗ, ಜ್ಯೇಷ್ಠತ್ವದ ಹಕ್ಕು ಕೊಡುತ್ತೇನೆ ಎಂದಾಗ ತೆಗೆದುಕೋ ಎಂದು ಆಗ ಮಾತಿನಲ್ಲೇ ಕೊಟ್ಟು ಬಿಟ್ಟಾಗ ಆತ ಆಹಾರದ ಮೂಲಕ ತಮ್ಮ ಯಾಕೋಬ ಜ್ಯೇಷ್ಠತ್ವದ ಹಕ್ಕನ್ನು ಪಡೆದುಕೊಂಡಿರ್ತಾನೆ. ಇದು ದೇವರಿಗೆ ಸ್ವೀಕಾರ ಆಗಿರುತ್ತದೆ. ಹೌದು, ಯಾಕಂದರೆ ನೀನು ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ತೀರ್ಪು ಹೊಂದಿವೆ ಎಂದು ಯೇಸು ಕ್ರಿಸ್ತ ಪ್ರಭು ಹೇಳಿದ್ದಾನೆ. ಅದರಿಂದ ನಿಮ್ಮ ಮಾತು ಹೌದಾದರೆ ಹೌದಾಗಲಿ, ಇಲ್ಲವಾದರೆ ಇಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು, ಪ್ರೇರಿತವಾದದ್ದು. ಹೌದು ಪ್ರೇರಿತ. ಇದರಿಂದ ನಾವು ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿ ಇರಿ ಎಂದು ಯೇಸು ಕ್ರಿಸ್ತ ಪ್ರಭು ರಕ್ಷಕ ಹೇಳುತ್ತಿದ್ದಾನೆ ದೇವರು. ಹೀಗೆ ಪ್ರೇರೆ ಆ ದಿನ ಅಡವಿಯಲ್ಲಿ ಜ್ಯೇಷ್ಠತ್ವದ ಹಕ್ಕು ಏಸವನು ತಮ್ಮನಿಗೆ ಮಾರಿಬಿಟ್ಟ ಪ್ರೇರು. ಒಂದು ಹೊತ್ತಿನ ಊಟಕ್ಕೋಸ್ಕರ ಚೊಚ್ಚಲತನ ಹಕ್ಕು ಮಾರಿಬಿಟ್ಟ ಆ ತಂದೆಯಿಂದ ದೇವರ ಚೊಚ್ಚಲ ಮಕ್ಕಳಿಗೆ ಬರಬೇಕಾದ ದೇವರ ಆಶೀರ್ವಾದ ಮಾರಿಬಿಟ್ಟ ಯಾಕೋಬನಿಗೆ. ಹೌದು ಪ್ರೇರೆ, ಒಂದು ದಿನ ಏಸವನಿಗೆ, ಅಂದರೆ ಯಾಕೋಬ ಏಸವನ ತಂದೆಯಾದ ಇಸಾಕನಿಗೆ ಮುಪ್ಪು ಆದಾಗ, ವಯಸ್ಸಾದಾಗ ಆತನು ಮರಣ ಸಮೀಪಿಸಿತು ಎಂದು ಆತನು ತಿಳಿದುಕೊಂಡು, ಕಣ್ಣು ಮೊಬ್ಬಾಗಿದೆ, ಮರಣ ಸಮೀಪಿಸುತ್ತಾ ಬಂದಿದೆ, ಅದರಿಂದ ನಾನು ನನ್ನ ಮಕ್ಕಳಲ್ಲಿ ಒಬ್ಬನಾದ ಜ್ಯೇಷ್ಠನಿಗೆ ಏಸವನಿಗೆ ಆಶೀರ್ವದಿಸಿ ಕಣ್ಣು ಮುಚ್ಚಬೇಕೆಂದು ಯೋಚಿಸಿ ಏಸವನನ್ನು ಕರೆದು, ಏನಪ್ಪ, ನನ್ನ ಆಯಸ್ಸು ಮುಗಿಯುತ್ತಾ ಬಂತು, ನನ್ನ ಕಣ್ಣು ಮೊಬ್ಬಾಯಿತು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ಯಾವಾಗ ದೇವರ ಬಳಿ ಹೋಗುತ್ತೇನೆ ಗೊತ್ತಿಲ್ಲ, ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿ ನನಗೆ ಇಷ್ಟವಾದ ಮಾಂಸದ ಆಹಾರವನ್ನು ಸಿದ್ಧ ಮಾಡಿಕೊಂಡು ಬಾ ಎಂದಾಗ ಏಸವನು ಕೂಡಲೇ ಅಡವಿಗೆ ಹೋಗಿ ಬೇಟೆಯಾಡಲು ಪ್ರಾಣಿಯನ್ನು ಮಾಂಸ ತೆಗೆದುಕೊಂಡು ಬರಲು ಅಡವಿಗೆ ಹೋಗುತ್ತಾನೆ ಪ್ರೇರೆ ಏಸವನು. ಈಸಾಕನ ದೊಡ್ಡ ಮಗ ಏಸಾವ ಮಾತಾಡಿದ್ದನು ಇಸಾಕನ ಹೆಂಡತಿ ರೆಬ್ಬಕ್ಕ, ಯಾಕೋಬನ ಏಸಾವನ ತಾಯಿ ಇಸಾಕನ ಹೆಂಡತಿ ರೆಬ್ಬಕ್ಕ ಕೇಳಿಸಿಕೊಳ್ತಾಳೆ ಪ್ರೇರೆ. ಹೇಗಾದರೂ ಮಾಡಿ ಆ ಜ್ಯೇಷ್ಠನ ದೊಡ್ಡ ಮಗನ ಆಶೀರ್ವಾದವನ್ನು ಸಣ್ಣ ಮಗನಿಗೆ ಯಾಕೋಬನಿಗೆ ದೊರಕಿಸಿಕೊಡಬೇಕೆಂದು ಆಕೆ ಕೇಳಿಸಿಕೊಂಡು ಯಾಕೋಬನನ್ನು ಸಣ್ಣ ಮಗನನ್ನು ಕರೆಯುತ್ತಾಳೆ. ಯಾಕೋಬನೇ ಬಾ, ತಂದೆ ಏಸವನಿಗೆ ಆಶೀರ್ವದಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದಾನೆ, ನನಗೆ ಇಷ್ಟವಾದ ಆಹಾರ ಪದಾರ್ಥ ಮಾಂಸ ಪದಾರ್ಥ ಮಾಡಿಕೊಂಡು ಬಾ ಎಂದಿದ್ದಾನೆ ಏಸವನಿಗೆ. ಆತನು ಬೇಟೆಯಾಡಲು ಹೋಗಿದ್ದಾನೆ ನಿನ್ನ ಅಣ್ಣ ಏಸವ ಬರುವುದರೊಳಗಾಗಿ ನೀನು ಆ ಕುರಿ ಅಟ್ಟೆಯಲ್ಲಿರುವ ಒಳ್ಳೆ ಶ್ರೇಷ್ಠವಾದ ಕುರಿಮರಿಯೊಂದನ್ನು ತೆಗೆದುಕೊಂಡು ಬಾ, ನಾನು ಆಹಾರ ಮಾಡಿ ಕೊಡುತ್ತೇನೆ, ನಿನ್ನ ತಂದೆಯ ಬಳಿಗೆ ಹೋಗು, ಆ ಜ್ಯೇಷ್ಠ ಪುತ್ರನ ಆಶೀರ್ವಾದ ನೀನು ತೆಗೆದುಕೋ ಎಂದು ತಾಯಿಯ ಆ ಉಪದೇಶದ ಮುಖಾಂತರ ಆ ಯಾಕೋಬನು ತಾಯಿಯ ಮಾಂಸ ಮಾಡಿಕೊಡ್ತಾಳೆ ಪ್ರೇರೆ. ಇಸಾಕನಿಗೆ ಇಷ್ಟವಾದಂಥ ಮಾಂಸ ಮತ್ತು ಈಸಾವನು ದೊಡ್ಡ ಪುತ್ರನು ತೊಟ್ಟುಕೊಳ್ಳುವಂಥ ಸುಗಂಧವಾದ ಸೆಂಟು ಹೊಡ್ಕೊಳ್ಳುತ್ತಿರುವ ಬಟ್ಟೆಯನ್ನು ಕೂಡ ಧರಿಸಿ ಕಳಿಸ್ತಾಳೆ ಮತ್ತು ಕೈಗಳಿಗೆ ರೋಮಗಳನ್ನು ಕೂದಲುಗಳನ್ನು ಅಂಟಿಸುತ್ತಾಳೆ, ಅಣ್ಣನಿಗಿರುವಂತೆ ಆ ಕುರಿಯ ಕೂದಲಿರ್ಬೋದು. ಹೀಗೆ ಇಸಾಕನ ಬಳಿ ಕಳಿಸುತ್ತಾಳೆ ಯಾಕೋಬನನ್ನು ರೆಬಕ್ಕ. ಯಾಕೆಂದರೆ ಅಡವಿಯಲ್ಲಿ ಒಂದು ಹಿಂದಿನ ದಿನಗಳಲ್ಲಿ ಏಸಾವನು ಹಸಿವೆಂದಿದ್ದಾಗ ತನ್ನ ತಮ್ಮನಾದ ಯಾಕೋಬನ ಬಳಿಯಲ್ಲಿ ಜ್ಯೇಷ್ಠ ಪುತ್ರನ ಹಕ್ಕನ್ನು ಒಂದೇ ಊಟಕ್ಕೋಸ್ಕರ ಮಾರಿರುತ್ತಾನೆ. ಹೌದು ಪ್ರೇರೆ. ಹೀಗೆ ಯಾಕೋಬನು ತಂದೆ ಬಳಿಗೆ ಹೋಗಿ ಏಸಾವನ ಬಳಿಗೆ, ಅಪ್ಪ, ಇಗೋ ನಿನಗೆ ಇಷ್ಟವಾದ ಆಹಾರ ಪದಾರ್ಥ ಮಾಂಸ ತಂದಿದ್ದೇನೆ, ತಿಂದು ನನ್ನನ್ನು ಆಶೀರ್ವದಿಸಿ ಎಂದಾಗ, ಮಗನೇ, ಈಗ ತಾನೇ ನೀನು ಹೋಗಿರುವೆ ಮಾಂಸ ತರಲು,
ಇಷ್ಟವಾದ ಅಡಿಗೆ ಮಾಡಿಕೊಂಡು ಬರಲು ಬೇಟೆ ಆಡಲು ಅಡವಿಗೆ ಹಾಗೇ ಬಂದೆಯ ಕೂಡಲೇ ಎಂದಾಗ, ಹೌದು ತಂದೆ, ನಿನ್ನ ದೇವರಾದ ಯೆಹೋವನು ಸರ್ವಶಕ್ತನು ಆ ಬೇಟೆಯನ್ನು ಕೂಡಲೇ ನನ್ನೆದುರಿಗೆ ಬರಮಾಡಿದನು. ನಾನು ಬೇಗನೆ ಅದನ್ನು ತೆಗೆದುಕೊಂಡು ಮಾಂಸ ಮಾಡಿ ಪದಾರ್ಥ ಮಾಡಿ ನಿನ್ನ ಬಳಿಗೆ ತೆಗೆದುಕೊಂಡು ಬಂದಿದ್ದೇನೆ. ಬೇಗನೆ ಕೂಡಲೇ ಊಟ ಮಾಡಿ ಆಶೀರ್ವದಿಸು ಎಂದಾಗ ಆತನು ಡೌಟ್ ಮಾಡ್ತಾನೆ, ಪ್ರೇರೆ ಸಂಶಯ ಪಡುತ್ತಾನೆ. ಯಾಕೋಬ ಇಸಾಕ ಈ ಸ್ವರವೇನು ಯಾಕೋಬನ ಸ್ವರ ಎಂದು, ಬಾಪ ನಾನು ನಿನ್ನನ್ನು ಮುದ್ದಿಸುತ್ತೇನೆ ಆಶೀರ್ವದಿಸಲು ಅಂದಾಗ ಪಕ್ಕದಲ್ಲಿ ತೆಗೆದುಕೊಂಡು ಆತನನ್ನು ಅಪ್ಪಿಕೊಂಡು ಆತನ ವಸ್ತ್ರಗಳಿಗಿರುವ ಆ ಸುಗಂಧ ತೈಲದ ವಾಸನೆ ನೋಡಿ, ಇದೆಲ್ಲ ಏಸವನದೇ, ಸ್ವರ ಯಾಕೋಬನದಿದೆ ಎಂದು ಆದರೂ ಕೂಡ ಆತನನ್ನು ಆಶೀರ್ವದಿಸ್ತಾನೆ. ಪ್ರೇರೆ ಎಲ್ಲ ಒಳ್ಳೆಯ ಆಶೀರ್ವಾದಗಳೆಲ್ಲ ಆಕಾಶದ ಮಂಜು ಬೀಳುವ ಸ್ಥಳದಲ್ಲಿ ಇನ್ನು ನೆಲೆ ಇರುವುದು, ಒಳ್ಳೆಯ ದವಸ ಧಾನ್ಯಗಳು ಎಲ್ಲ ಅನುಕೂಲಿಸುವ ಆಶೀರ್ವಾದ, ದೇವರಿಂದ ಬರುವ ಎಲ್ಲ ಆಶೀರ್ವಾದ ಯಾಕೋಬನಿಗೆ ತಂದೆ ಇಸಾಕನು ಅನುಗ್ರಹಿಸುತ್ತಾನೆ. ಪ್ರೇರೆ ಹೀಗೆ ನಿನ್ನ ಶತ್ರು ನಿನ್ನ ಮುಂದೆ ಮುದ್ರಿಕೊಳ್ಳುತ್ತಾರೆ. ನಿನ್ನ ಅಣ್ಣ ಆಗಲಿ ತಮ್ಮ ಆಗಲಿ ನಿನಗೆ ದಾಸತ್ವದಲ್ಲಿರುತ್ತಾನೆ. ಹೌದು ಪ್ರೇರೆ, ಹೀಗೆ ಆಶೀರ್ವದಿಸುತ್ತಾನೆ ಇಸಾಕ ಯಾಕೋಬನನ್ನು. ಆಶೀರ್ವದಿಸಿದ ನಂತರ ಕೂಡಲೇ ಯಾಕೋಬನು ಹೊರಟೋಗುತ್ತಾನೆ. ನಂತರ ಏಸವನ್ನು ಬೇಟೆಯಾಡಿ ಮಾಂಸ ಪದಾರ್ಥವನ್ನು ಮಾಡಿಕೊಂಡು ಬಂದು, ಅಪ್ಪ ತಿನ್ನು, ನನ್ನನ್ನು ಆಶೀರ್ವದಿಸು ಎಂದಾಗ, ಆಗಲೇ ನಾನು ಮಾಂಸ ತಂದುಕೊಟ್ಟೆ ಅಲ್ಲ, ಆಶೀರ್ವದಿಸಿದ್ದಾಯ್ತು ಎಂದಾಗ, ಇಲ್ಲಪ್ಪ ನಾನು ಈಗ ಬಂದಿದ್ದೇನೆ. ಇಲ್ಲ, ಆಗಲೇ ನಿನ್ನ ಹೆಸರು ಹೇಳಿಕೊಂಡು ಯಾರು ಬಂದಿದ್ದು ಎಂದಾಗ, ನನ್ನ ತಮ್ಮನೇ ಇರಬಹುದು, ಯಾಕೋಬ ಮೋಸಗಾರನು, ನನ್ನ ಜ್ಯೇಷ್ಠ ಪುತ್ರನ ಆಶೀರ್ವಾದವನ್ನು ಅವನು ಕದ್ದುಕೊಂಡಿದ್ದಾನೆ ಎಂದು ಆತನನ್ನು ಸಾಯಿಸುತ್ತೇನೆ ಎನ್ನುವ ಸಿಟ್ಟಿನಲ್ಲಿ ಮಾತಾಡುತ್ತಾನೆ. ಮತ್ತೆ ತಂದೆಯ ಬಳಿಗೆ ಹೋಗಿ ಕಣ್ಣೀರಿನಿಂದ, ಅಪ್ಪ ನನ್ನನ್ನು ಕೂಡ ಆಶೀರ್ವದಿಸಲು ನಿನ್ನ ಬಳಿಯಲ್ಲಿ ಒಂದು ಆಶೀರ್ವಾದ ಇಲ್ಲವೇ ಎಂದು ಕೇಳಿದಾಗ ನಾವು ನೋಡ್ತೇವೆ ಪ್ರೇರೆ, ಇಬ್ರಿಯರ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟು ಎಂದು ಬಲ್ಲೆವು. ಹೌದು, ಇಲ್ಲಪ್ಪ, ಎಲ್ಲ ಆಶೀರ್ವಾದ ಯಾಕೋಬನಿಗೆ ಕೊಟ್ಟಾಯಿತು. ಅದು ಹೀಗೆ ಅದೇ ದಿನ ಯಾಕೋಬ ಮನೆಯಿಂದ ಹೊರಟೋಗುತ್ತಾನೆ ಪ್ರೇರೆ, ಅಣ್ಣನ ಭಯದಿಂದ. ಹೀಗೆ ನಾವು ನೋಡುತ್ತೇವೆ. ಹೌದು ಪ್ರೇರೆ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡ ಏಷವನ ಕುರಿತು ನೋಡಿದೆವು. ಹೀಗೆ ಮತ್ತು ಅದೇ ಊಟದ ವಿಷಯದಲ್ಲಿ ನೋಡ್ತೇವೆ ಪ್ರೇರೆ, ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ 35ನೇ 36ನೇ ವಚನ ನೋಡುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 21 ವರ್ಸ್ 34 to 36. ನಿಮ್ಮ ಯೇಸು ಕ್ರಿಸ್ತ ಪ್ರಭು ಹೇಳ್ತಿದ್ದಂದ್ರೆ, ರಕ್ಷಕರು ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮೊದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದಿತ್ತು. ಅಲ್ಪೇ ಏಸವನು ಒಂದೊತ್ತಿನ ಆಹಾರಕ್ಕಾಗಿ ತನ್ನ ಜ್ಯೇಷ್ಠ ಪುತ್ರನ ಹಕ್ಕನ್ನು ಕಳೆದುಕೊಂಡನು. ಯೇಸು ಕ್ರಿಸ್ತನು ಕೂಡ ಹೇಳ್ತಿದ್ದಾನೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚಿಕ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು, ಯೇಸುವಿನ 2ನೇ ಆಗಮನ. ಪ್ರೇರೆ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿ ಇರಿ ಎಂದನು. ಪ್ರೇರೆ, ನಾವು ಯೇಸು ಕ್ರಿಸ್ತನ 2ನೇ ಆಗಮನದಲ್ಲಿ ಸಿದ್ಧವಾಗಿದೆ ಪ್ರೇರೆ. ಆತನ ಬಾಗಿಲಲ್ಲಿ ಇದ್ದಾನೆ. ನಾವು ಭೋಜನದ ಮದಳಿನಿಂದ ಅಮಲಿನಿಂದ ಪ್ರಾಪಂಚಿಕ ಚಿಂತೆಗಳಿಂದ ನಮ್ಮ ಹೃದಯಗಳು ಭಾರವಾಗದಂತೆ ನಮ್ಮ ವಿಷಯದಲ್ಲಿ ಜಾಗರೂಕರಾಗಿರಬೇಕೆಂದು ಯೇಸು ಹೇಳಿದ್ದಾನೆ. ಯೇಸುವಿನ ವಿಶ್ವಾಸಿತ ಪ್ರತಿ ಮಗಳಿಗೆ ಮತ್ತು ಆ ದಿವಸ ಭೂನಿವಾಸಿಗಳೆಲ್ಲರ ಮೇಲೆ ಬರುತ್ತದೆ ಪ್ರೇರೆ. ಯೇಸು ಕ್ರಿಸ್ತನ 2ನೇ ಆಗಮನ ವಿಶ್ವಾಸಿಸಿದವರನ್ನು, ಕಡೆಯವರೆಗೆ ತಾಳಿಕೊಂಡವರನ್ನು ರಕ್ಷಣೆಗೆ, ವಿಶ್ವಾಸದಲ್ಲಿ ಭ್ರಷ್ಟರಾಗಿರುವವರನ್ನು ಶಿಕ್ಷೆಗೆ. ಹೌದು ಪ್ರೇರೆ, ಆ ದಿನ ತುಂಬ ಕಷ್ಟಕರವಾದದ್ದು. ಹೌದು, ಕತ್ತಲೆಯ ದಿನ. ಹೀಗೆ ಬರಲಿರುವ ಇವೆಲ್ಲವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನಿಂದ ಮುಂದೆ ನಿಂತುಕೊಳ್ಳುವುದಕ್ಕೂ ನಾವು ಪೂರ್ಣ ಶಕ್ತರಾಗುವಂತೆಯೇ ಎಲ್ಲ ಕಾಲದಲ್ಲಿಯೂ
ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ ಎಚ್ಚರವಾಗಿರಿ ಎಂದಿದ್ದಾನೆ ಪ್ರೇರೆ. ಹೌದು, ಅದರಿಂದ ನಾವು ಏಷಾವನಂತೆ ಊಟಕ್ಕೋಸ್ಕರ ನಮ್ಮ ಆ ಜ್ಯೇಷ್ಠ ಪುತ್ರನ ಹಕ್ಕು ಕಳೆದುಕೊಂಡಂತೆ ಮತ್ತೆ ಊಟಕ್ಕೋಸ್ಕರ ನಾವು ಮಂದವಂತಿಗಳಾಗದಂತೆ, ನಿದ್ರೆ ಅಮಲಿಗೆ ಹೋಗದಂತೆ, ಹೌದು ಪ್ರೇರೆ, ಪ್ರಾಪಂಚಿಕ ಚಿಂತೆಗಳಲ್ಲಿ ನಾವು ನಮ್ಮ ಹೃದಯ ಭಾರವಾಗದಂತೆ ಎಲ್ಲ ಸಮಯಗಳಲ್ಲಿ ಜಾಗರೂಕರಾಗಿದ್ದು ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಿರಬೇಕಾಗಿತ್ತು ಪ್ರೇರೆ. ಏಸವನಂತೆ ಆಗಬಾರದು ಊಟದ ವಿಷಯದಲ್ಲಿ. ಹೌದು, ಹೀಗೆ ನಾವು ತಪ್ಪು ನಿರ್ಣಯ ತೆಗೆದುಕೊಂಡವ್ರ ಕುರಿತು ನೋಡ್ತಿದ್ದು. ಒಂದನೇದಾಗಿ ಏಷವ, ಎರಡನೇದಾಗಿ ಬುದ್ಧಿ ಇಲ್ಲದ ಕನ್ನಿಕೆಯರು ಪ್ರೇರೆ. ತಪ್ಪು ನಿರ್ಣಯ ತೆಗೆದುಕೊಂಡವರು, ಎರಡನೇದಾಗಿ ಬುದ್ಧಿ ಇಲ್ಲದ ಕನ್ನಿಕೆಯರು. ಮೂರನೇದಾಗಿ ನೋಡ್ತೇವೆ ಪಾತಾಳದಲ್ಲಿ ಸೇರಿದ ಧನವಂತನು. ಹೌದು ಪ್ರೇರೆ. ನಾವು ನಾಲ್ಕನೇದಾಗಿ ನೋಡ್ತೇವೆ ಧನವಂತನಾದ ಯೌವನಸ್ಥನು, ಬುದ್ಧಿ ಇಲ್ಲದ ತಪ್ಪು ನಿರ್ಣಯ ತೆಗೆದುಕೊಂಡವರು. ಐದನೇದಾಗಿ ಓರ್ಫಾ, ನವೋಮಿಯ ಚಿಕ್ಕ ಸೊಸೆ ಓರ್ಫಾ. ಆರನೇದಾಗಿ ಕೋರಾಹ, ದಾತಾನ, ಅಭಿರಾಮ. ಹೌದು ಪ್ರೇರೆ, ಇಸ್ರೇಲರ ದೇವಜನರ ಪ್ರೇರೆ. ಕೋರಾಹ, ದಾತಾನ, ಅಭಿರಾಮ ಮತ್ತು ತಪ್ಪು ನಿರ್ಣಯ ತೆಗೆದುಕೊಂಡವರು. ಏಳನೇದು ಇಸ್ಕರಿಯೋತ ಯೂದ, ತಪ್ಪು ನಿರ್ಣಯ ತೆಗೆದುಕೊಂಡ ಯೇಸುವಿನ 12 ಜನ ಶಿಷ್ಯರಲ್ಲಿ ಒಬ್ಬಾತ. ಹೀಗೆ ಪ್ರೇರೆ, ನಾವು ಮೊದಲನೇದಾಗಿ ತಪ್ಪು ನಿರ್ಣಯ ತೆಗೆದುಕೊಂಡ ಏಷಾವನನ್ನು ಕುರಿತು ನೋಡಿದೆವು. ಎರಡನೇದಾಗಿ ಬುದ್ಧಿ ಇಲ್ಲದ ಕನ್ನಿಕೆಯರ ಬಗ್ಗೆ ನೋಡೋಣ ಪ್ರೇರೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 10ನೇ ವಾಕ್ಯ. ಮ್ಯಾಥ್ಯೂ ಗಾಸ್ಪೆಲ್ 25th ಚಾಪ್ಟರ್ 1 to 10th ವರ್ಡ್. ಇಲ್ಲಿ ಓದುವುದಾದ ಪ್ರೇರೆ, ಬುದ್ಧಿ ಇಲ್ಲದ ಕನ್ನಿಕೆಯರು ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಾರೆ. ನಾವು 25ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 1ನೇ ವಾಕ್ಯದ 10ನೇ ವಾಕ್ಯದ ಹೊರಗೆ ಓದುವುದಾದರೆ, ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟ ಅಂತ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳಲ್ಲಿ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಬುದ್ಧಿವಂತೆಯರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಬುದ್ಧಿವಂತರು, ಬುದ್ಧಿಹೀನರು, ಕನ್ನಿಕೆಯರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲ ತೂಕಡಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಬಂದನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ಯೇಸು ಕ್ರಿಸ್ತನ 2ನೇ ಆಗಮನ ಇದೆ. ಆದ್ದರಿಂದ ನಾವು ಎಚ್ಚರವಾಗಿರಬೇಕೆಂದು ಹೇಳಿದ್ದಾನೆ. ಅತಿ ಭೋಜನ ಮದಳಿನಿಂದ ಮಂದಮತಿಗಳಾಗದಂತೆ, ಪ್ರಾಪಂಚಿಕ ಚಿಂತೆಗಳಿಂದ ನಮ್ಮ ಹೃದಯ ಭಾರವಾಗದಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂದು ಹೇಳಿದ್ದಾನೆ. ಅದೇ ಪ್ರಭು 2ನೇ ಸಾರಿ ಬರುತ್ತಿರುವಾಗ ಸಭೆಗೆ ಹೇಳುತ್ತಿದ್ದಾನೆ, ವಿಶ್ವಾಸಿಗಳೆಂಬ ಸಭೆಗೆ, ಅದು ಬುದ್ಧಿವಂತೆ ಎಂಬ ಚರ್ಚ್ಗಳಿಗೆ, ಸಭೆಗಳಿಗೆ, ಗುಂಪಿಗೆ, ಬುದ್ಧಿಹೀನರೆಂಬ ಸಭೆಯ ಗುಂಪಿನವರಿಗೆ. ಹೌದು ಪ್ರೇರೆ, ಬುದ್ಧಿವಂತೆ ಕನ್ನಿಕೆಯರು, ಬುದ್ಧಿಹೀನ ಕನ್ನಿಕೆಯರು. ಬುದ್ಧಿಹೀನ ಕನ್ನಿಕೆಯರು ದೀಪವನ್ನು ತೆಗೆದುಕೊಂಡರೆ ಹೊರತು ದೀಪದೊಂದಿಗೆ ಎಣ್ಣೆಯನ್ನು ಪಾತ್ರೆಯಲ್ಲಿ ತೆಗೆದುಕೊಳ್ಳಲಿಲ್ಲ. ಆದರೆ ಬುದ್ಧಿವಂತ ಕನ್ನಿಕೆಯರು ದೀಪದೊಂದಿಗೆ ಎಣ್ಣೆಯನ್ನು ತೆಗೆದುಕೊಂಡರು. ಮದಲಿಂಗನನ್ನು ಎದುರುಗೊಂಡದಕ್ಕೆ ರಾತ್ರಿ ಆಯಿತು. ಮದಲಿಂಗನು ಬರುವುದು ತಡವಾದಾಗ, ಯೇಸು ಕ್ರಿಸ್ತನು ಬರೋದು ತಡವಾದಾಗ, ಯೇಸು ಕ್ರಿಸ್ತನ ವಿಶ್ವಾಸಿದ ಸ್ತ್ರೀ ಪುರುಷರು, ಸಭೆಗಳು ನಿದ್ರೆ ಹೋದರು. ಅಂದರೆ ಈ ಲೋಕದ ಆಯಸ್ಸು ಮುಗಿಯಿತು, ಮರಣ ನಿದ್ರೆ. ಹೌದು ಪ್ರೇರೆ, ಯೇಸುವಿನ 2ನೇ ಆಗಮನ ಆಯಿತು. ಮತ್ತೆ ರಾತ್ರಿ ಮದಲಿಂಗನು ಬರುತ್ತಿದ್ದಾನೆ ಎಂದು ಡಂಗೂರ ಸಾರಲಾಯಿತು. ಹೌದು, ಪ್ರಧಾನ ದೇವದೂತನ ತುತ್ತೂರಿ ಧ್ವನಿಯೊಂದಿಗೆ ಯೇಸು ಕ್ರಿಸ್ತನು ಬೆಂಕಿಯೊಡನೆ, ತಂದೆ ಮಹಿಮೆಯೊಡನೆ, ದೇವದೂತರೊಡನೆ ಉದಯವಾಗುತ್ತಾನೆ ಪ್ರೇರೆ. ಅದೇ ರೀತಿ ಸಾಮರ್ಥ್ಯ ಹೇಳಲಾಗಿದೆ ಯೇಸು ಪ್ರಭುವಿನ ಮೂಲಕ. ಮದಲಿಂಗನ್ ಬರುವುದಕ್ಕೆ ಸಜ್ಜಾಯಿತು. ಎಚ್ಚರವಾಗಿರಿ, ಮದಲಿಂಗನ್ ಬರ್ತಿದ್ದೆ ಅಂದಾಗ ಎಲ್ಲರೂ ಎದ್ದರು. ಮೊದಲಿಗಿತ್ತಿಯರು, ಬುದ್ಧಿವಂತೆಯರು, ಬುದ್ಧಿಹೀನರು. ಬುದ್ಧಿವಂತೆಯರು ತಮ್ಮ ದೀಪಗಳನ್ನು ಸರಿ ಮಾಡಿಕೊಂಡರು, ಎಣ್ಣೆ ಇತ್ತವರಲ್ಲಿ. ಆದರೆ ಬುದ್ಧಿ ಇಲ್ಲದ ಕನ್ನಿಕೆಯರ ದೀಪಗಳು ಹಾರಿ ಹೋಗುವುದರಲ್ಲಿ ತೊಡಗಿದ್ದವು. ಆಗ ಬುದ್ಧಿ ಇಲ್ಲದ ಕನ್ನಿಕೆಯರು ಬುದ್ಧಿವಂತ ಕನ್ನಿಕೆಯರು ನೋಡಿ
ನಮಗೂ ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪ ಕೊಡಿ ಎಂದು ಕೇಳಿದಾಗ ಬುದ್ಧಿವಂತ ಕನ್ಯಕೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಇಬ್ಬರಿಗೂ ಸಾಲದೆ ಹೋಗ್ಬೋದು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಳ್ಳಿರಿ ಎಂದಾಗ ಅವರು ಬುದ್ಧಿಹೀನ ಕನ್ಯಕೆಯರು ಹೋದಾಗ ಮದಲಿಂಗನು ಬಂದು ಬಿಟ್ಟನು. ಸಿದ್ಧವಾದವರು ಆತನೊಂದಿಗೆ ಮದುವೆ ಮಂಟಪದೊಳಕ್ಕೆ ಹೋಗಲಾಯಿತು, ಬಾಗಿಲು ಮುಚ್ಚಲಾಯಿತು. ಅನಂತರ ಬುದ್ಧಿ ಇಲ್ಲದ ಕನ್ಯಕೆಯರು ಬಂದರು ಪ್ರೇರೆ. ಅಂದರೆ ಯೇಸು ಕೊಟ್ಟ ರಕ್ಷಣೆಯ ಕಾಲ ಇರುವಾಗಲೇ ಹಿಂದೆ ರಕ್ಷಣೆಯ ದಿನ, ಹಿಂದೆ ಯೇಸುವಿನ ವಿಶ್ವಾಸ, ಹಿಂದೆ ಪಾಪವನ್ನು ಬಿಟ್ಟು ಬಿಡು. ನಾಳೆ ಏನಾಗುವುದು ನಿನಗೆ ಗೊತ್ತಿಲ್ಲ, ಇಂದಿನ ಕಾಟ ಇಂದಿಗೆ ಸಾಕು, ನಾಳೆ ಚಿಂತೆ ನಿನಗೆ ಬೇಡ ಎನ್ನುವಂತೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಬೇಕಾಗಿದೆ ಪ್ರೇರೆ. ಹಿಂದೆ ಪಶ್ಚಾತ್ತಾಪಪಟ್ಟು ಪಾಪಿಗೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನೂತನ ಸೃಷ್ಟಿಯಾಗ ಮಾರ್ಪಡಬೇಕಾಗಿದೆ ಪ್ರೇರೆ. ಇದರಿಂದ ಆ ಬುದ್ಧಿ ಇಲ್ಲದ ಕನ್ಯಕೆಯರು ಬಾಗಿಲು ತಟ್ಟುತ್ತಾರೆ, ಸ್ವಾಮಿ ನಮಗೂ ಬಾಗಿಲು ತೆರೆ ಅಂದಾಗ ಆ ಮದಲಿಂಗನು ಒಳಗಡೆಯಿಂದ ಬಾಗಿಲನ್ನು ಮುಚ್ಚಲಾಗಿದೆ, ನಿಮ್ಮನ್ನು ನಾನು ಯಾರೆಂದು ಅರಿಯೇನು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. 25ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 11ನೇ ವಾಕ್ಯ. ತರುವಾಯ ಉಳಿದ ಕನ್ಯೆಯರು ಸಹ ಬಂದು 11ನೇ ವಾಕ್ಯ, ಉಳಿದ ಕನ್ಯೆಯರು ಸಹ ತರುವಾಯ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆ ಸ್ವಾಮಿಯು ನಿಮ್ಮನ್ನು ನಾನು ಅರಿಯೇನು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನಿಮ್ಮನ್ನು ನಾನು ಅರಿಯೇನೆಂದು ಹೇಳ್ತಾನಂತ ಪ್ರೇರೆ. ಅಂದರೆ ಅವರು ಪವಿತ್ರ ಆತ್ಮ ಇಲ್ಲದೆ ಸೇವೆ ಮಾಡಿದರು ಪ್ರೇರೆ. ದೇವರ ಆತ್ಮನಿಂದ ಹೊಸದಾಗಿ ಹುಟ್ಟಲಿಲ್ಲ, ನೀರಿನಿಂದ ಪವಿತ್ರ ಆತ್ಮನಿಂದ ಹೊಸದಾಗಿ ಹುಟ್ಟಲಿಲ್ಲ. ಮತ್ತು ಸ್ವರ್ಗದಲ್ಲಿರುವ ತಂದೆಯ ಚಿತ್ತದಂತೆ ನೆರವೇರಿಸುವನೇ ನಡೆದುಕೊಳ್ಳುವನೇ ಪರಲೋಕ ಪ್ರವೇಶ ಆಗುವನೆಂದಂತೆ ಅವರು ತಂದೆಯ ಚಿತ್ತವನ್ನು ಗುರುತಿಸಿರಲಿಲ್ಲ. ಮತ್ತು ನಿಮ್ಮ ನೀತಿ ಶಾಸ್ತ್ರಿ ಪರಿಸರ ನೀತಿಗಿಂತ ಅಧಿಕವಾಗದ ಹೊರತು ನೀವು ಪರಲೋಕ ಸ್ವರ್ಗ ಪ್ರವೇಶ ಆಗುವುದಿಲ್ಲ ಎಂದಿದ್ದನು. ಅವರ ನೀತಿ ಶಾಸ್ತ್ರಿ ಪರಿಸರಗಿಂತ ನೀತಿಗಿಂತ ಕಡಿಮೆ ಇತ್ತು ಪ್ರೇರೆ. ದಶಮಾಂಶಗಳಲ್ಲಿ ಹೆಚ್ಚಳ ಪಡುತ್ತಿದ್ದರು ಬುದ್ಧಿಲ್ಲದ ಕನ್ಯಕೆಯರು. ಆದರೆ ಲೋಕ ಚಿಂತೆಗಳಲ್ಲಿ ಮಂದಮತಿಗಳಾಗಿದ್ದರು. ಅತಿ ಭೋಜನ ಮೊದಲಿನಿಂದ ಹೀಗೆ ಮತ್ತು ಪ್ರಭು ಯಾವಾಗ ಬರುತ್ತಾನೋ ಎಂದು ಎಲ್ಲ ಕಾಲದಲ್ಲಿಯೂ ಸಿದ್ಧವಾಗಿರಲಿಲ್ಲ. ಸಿದ್ಧವಾಗಿದ್ದರೆ ದೀಪದೊಂದಿಗೆ ಎಣ್ಣೆ ತೆಗೆದುಕೊಳ್ತಿದ್ದರು. ಆದರೆ ಪವಿತ್ರ ಆತ್ಮ, ಕ್ರಿಸ್ತನ ಆತ್ಮ ಯಾರಿಗೆಲ್ಲ ಅವರು ಕ್ರಿಸ್ತನವರಲ್ಲ. ಅದರಿಂದ ನೀವು ಯಾರು ಗೊತ್ತಿಲ್ಲ ಎಂದು ಹೇಳ್ತಾನಂತೆ ಪ್ರೇರೆ. ನಾವು ಕೂಡ ಆ ಬುದ್ಧಿಲ್ಲದ ಕನ್ಯಕೆಯಂತ ಆಗಬಾರ್ದು ಪ್ರೇರೆ. ನಾವು ಬೇಡಿಕೊಳ್ಳೋಣ, ಹುಡುಕೋಣ, ತಟ್ಟೋಣ. ಪರಲೋಕದಲ್ಲಿರುವ ತಂದೆ ತನ್ನ ಮಕ್ಕಳಿಗೆ ಒಳ್ಳೆಯ ವರವಾದ ಪವಿತ್ರ ಆತ್ಮನನ್ನೇ ಕೊಡಬಲ್ಲರು. ಹೌದು ಪ್ರೇರೆ. ಆ ಪವಿತ್ರ ಆತ್ಮ ಮುದ್ರೆಯೇ ನಾವು ವಿಮೋಚಿಸಲ್ಪಟ್ಟವರು ಎನ್ನುವುದಕ್ಕೆ ಕುರಿತು ಪ್ರೇರೆ. ಸಂಚಕಾರವಾಗಿ ಕೊಡಲ್ಪಟ್ಟಿದೆ ಪರಲೋಕ ಪ್ರವೇಶಕ್ಕಾಗಿ. ಹೌದು, ಆ ಪವಿತ್ರ ಆತ್ಮನೇ ಮಾತು ಇಲ್ಲದ ನರಳಾಟದಿಂದ ದೇವರಲ್ಲಿ ಭಿನ್ನಯಿಸುತ್ತಾನೆ. ಆ ಪವಿತ್ರ ಆತ್ಮ ಇಂಗಿತ ಇಷ್ಟ ಏನೆಂದು ದೇವಜನರ ಅವಶ್ಯಕತೆಗೆ ತಕ್ಕಾಗಿ ಪ್ರಾರ್ಥಿಸುತ್ತಾನೆಂದು ದೇವರು ಪವಿತ್ರ ಆತ್ಮನ ಸ್ವರ ಪ್ರಾರ್ಥನೆ ಮೂಲುಗುವಿಕೆ ಕೇಳಿ ನಮಗೆ ದೇವಜನರಿಗೆ ಸಹಾಯ ಮಾಡುತ್ತಾನೆ. ಹೌದು ಪ್ರೇರೆ. ಹೀಗೆ ಅಪ್ಪ ತಂದೆಯನ್ನು ಕೂಗುವ ಪವಿತ್ರ ಆತ್ಮನನ್ನು ಬೇಡಿಕೊಂಡು ಆ ಬುದ್ಧಿವಂತ ಕನ್ಯಕೆಯರು ವಾಕ್ಯ ಎಂಬ ದೀಪದೊಂದಿಗೆ ಎಣ್ಣೆ ಎಂಬ ಪವಿತ್ರ ಆತ್ಮನನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ನನ್ನ ಮಾತುಗಳು ಜೀವ ಆತ್ಮವಾಗಿವೆ. ವಾಕ್ಯ ಜೀವ ಪ್ರೇರೆ. ಆ ಜೀವವಾಗಿರುವ ವಾಕ್ಯ ಪ್ರಕಾರ ನಡೆದರೆ ಆತ್ಮ ರಿಲೀಸ್ ಆಗುತ್ತದೆ. ಹೀಗೆ ಒಂದನೆಯದು ತಪ್ಪು ನಿರ್ಣಯ ತೆಗೆದುಕೊಂಡವರು ಏಷವ ಪ್ರೇರೆ, ಇಸಾಕನ ಮಗ, ದೊಡ್ಡ ಮಗ ಏಷವ. ಎರಡನೇದು ಬುದ್ಧಿಲ್ಲದ ಕನ್ಯಕೆಯರು ದೀಪದೊಂದಿಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ಮೂರನೇದು ಪಾತಾಳದೊಳಗೆ ಧನವಂತನು. ಹೌದು ಪ್ರೇರೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನಾವು. ಲೂಕನ ಸುವಾರ್ತೆ 16ನೇ ಅಧ್ಯಾಯ 23-24ನೇ ವಾಕ್ಯ ಪ್ರೇರೆ. ಲೂಕ್ ಗಾಸ್ಪೆಲ್ 16 ಚಾಪ್ಟರ್ 23-24 ವರ್ಡ್. ಇಲ್ಲಿ ಓದೋದಾದರೆ, ಅವನು ಅಂದರೆ ಧನವಂತನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ಲಾಜರನನ್ನು ನನ್ನ ಬಳಿಗೆ ಕಳುಹಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಹೌದು, ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. 25ನೇ ವಾಕ್ಯ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದ್ದನು ಎಂಬ ವಿಷಯವನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. 26ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ಡಂಗುರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು.
ನೀವು ಸಮಯ ಇರುವಾಗ ಓದಿಕೊಳ್ಳಿರಿ. 16ನೇ ಅಧ್ಯಾಯ ಲೂಕನ ಸುವಾರ್ತೆ 19ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ. ಹೌದು ಪ್ರಿಯರೇ, ಇಲ್ಲಿ ಭೋಗ ಪುರುಷನು ಭಿಕ್ಷಗಾರನ ಇವರ ಕುರಿತು ಯೇಸು ಸತ್ಯ ದೃಷ್ಟಾಂತ ಹೇಳುತ್ತಿದ್ದಾನೆ. ಹೌದು, ಯಾಕಂದರೆ ಯೇಸು ಕ್ರಿಸ್ತನಿಗೆ ಸ್ವರ್ಗನಾರ್ಕಗಳ ಚಿತ್ರಣ ತೆರೆದೇ ಇದೆ. ಹೌದು, ಸೃಷ್ಟಿಕರ್ತ ಪ್ರೇರೆ, ಆತನ ಕಣ್ಣಿಗೆ ಮುಚ್ಚುಮರೆಯಾದದ್ದು ಒಂದೂ ಇಲ್ಲ, ಗುಟ್ಟ ರಹಸ್ಯ ಯಾವುದಿಲ್ಲ ಪ್ರೇರೆ. ಹೌದು, ಹೀಗೆ ಧನವಂತನು ದಿನ ಸುಖಭೋಗಗಳಲ್ಲಿ, ತಿಂಡಿ ತಿನಿಸುಗಳಲ್ಲಿ ಮೈಮರೆಯುತ್ತಿದ್ದ ಪ್ರೇರೆ. ಬಟ್ಟೆ ತೆಗೆದು ತೊಟ್ಟುಕೊಳ್ಳುವುದು, ಮನೆ ಬಾಗಿಲಲ್ಲಿ ಬಿದ್ದ ಲಾಜರನನ್ನು ನೋಡಲಿಲ್ಲ ಭಿಕ್ಷೆಗಾರನು ಆದ ಲಾಜರನು ಸತ್ತು ಹೋದ, ಮೈಯೆಲ್ಲ ಹುಣ್ಣಾಗಿದ್ದು ಆತನಿಗೆ. ಆತ ಧನವಂತನ ಮನೆ ಬಾಗಿಲಲ್ಲಿ ಊಟ ಮಾಡಿ ಬಿಸಾಕಿದ ಎಂಜಲನ್ನು ತಿಂದು ಬದುಕ್ತಿದ್ದ, ಮೈಯೆಲ್ಲ ಹುಣ್ಣಾಗಿದ್ದು. ಆತನ ಹುಣ್ಣಿನಿಂದ ಹೊರಡುವ ಆ ಕೀವನ್ನು ನಾಯಿಗಳು ಬಂದು ನೆಕ್ಕಿದಾಗ ಆ ದರಿದ್ರ ಲಾಜರನಿಗೆ ತಣ್ಣಗಾಗುತ್ತಿತ್ತು ಮೈ, ಅದೇ ಮುಲಾಮಿನಂತೆ ನಾಯಿ ನಕ್ಕಿದರೆ. ಆತ ಸತ್ತೋದ ದರಿದ್ರ ಲಾಜರ. ಆತನನ್ನು ದೇವದೂತರು ಬಂದು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಮಲಗಿಸಿದರು, ಕೂಡಿಸಿದರು. ಸ್ವಲ್ಪ ದಿನಗಳ ನಂತರ ಶ್ರೀಮಂತ ಸತ್ತೋದ ಪ್ರೇರೆ. ಇಲ್ಲಿ ಈ ಸನ್ನಿವೇಶದಲ್ಲಿ ನೋಡ್ತೇವೆ ಪ್ರೇರೆ, ಶ್ರೀಮಂತನ ಹೆಸರು ಬರೆಯಲ್ಪಟ್ಟಿಲ್ಲ, ದರಿದ್ರನ ಹೆಸರು ಬರೆಯಲ್ಪಟ್ಟಿದೆ. ಲಾಜರ. ಬಡವರು ಭಾಗ್ಯವಂತರು, ದೇವರ ರಾಜ್ಯ ಅವರದು. ಅದು ಪ್ರೇರೆ. ಹೀಗೆ ಆತ್ಮದಲ್ಲಿ ಬಡವರಾಗಿರ್ಬೇಕಾಗಿ ಪ್ರೇರೆ, ದೇವರ ರಾಜ್ಯ ನಮ್ಮದು. ಗರ್ವದಿಂದ ನೀತಿವಂತನಾದ ಆ ಲೂಸಿಫರ್ ಸೈತಾನಾಗಿ ಮಾರ್ಪಟ್ಟಿದ್ದಾನೆ ಪ್ರೇರೆ. ನಾವು ಕೂಡ ಗರ್ವದಂತೆ ಜೀವಿಸದೆ ಮೊದಲು ನೀತಿವಂತರಾಗಿದ್ದು ದೇವರು ನಂಬಿದಾಗ ಒಳ್ಳೆ ಕೃಪೆ ಪಡೆದು ನಂತರ ಲೂಸಿಫರ್ ಆಗಿ ಅನೇಕ ಸೇವಕರು ಮಾರ್ಪಟ್ಟಿದ್ದಾರೆ ಪ್ರೇರೆ. ಇಂದಿಗೂ ಹೀಗೆ ನಾವು ತಪ್ಪು ನಿರ್ಣಯ ತೆಗೆದುಕೊಳ್ಳದಂತೆ, ಏಷವನಂತೆ, ಬುದ್ಧಿ ಇಲ್ಲದ ಕನ್ನಿಕೆಯರಂತೆ ಪಾತಾಳದಲ್ಲಿ ಸೇರಿದ ಧನವಂತನ ಪ್ರೇರೆ. ಈ ಧನವಂತನ ಸತ್ತೋದ, ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದಾನೆ. ಶವ ಸಂಸ್ಕಾರ ಮಾಡಿದರೆ ಧನವಂತನದು ಕೂಡಲೇ ಆತ್ಮ ಪಾತಾಳದಲ್ಲಿ ಯಾತನೆ ಪಡುತ್ತಿದೆ. ಆಗ ಕಣ್ಣೆತ್ತಿ ನೋಡಿದಾಗ ಅಬ್ರಾಮ್ ಪಕ್ಕದಲ್ಲಿ ಲಾಜರ. ತಂದೆ ಅಬ್ರಾಮನೇ, ಇಲ್ಲಿ ನನ್ನ ನಾಲಿಗೆ ಸೇದು ಹೋಗುತ್ತಿದ್ದೆ, ಒಣಗಿ ಸಂಕಟ ಪಡುತ್ತಿದ್ದೇನೆ. ಆ ಲಾಜರನನ್ನು ಕಳಿಸು. ಆತನು ತನ್ನ ಕಿರುಬೆರಳಿ ನೀರಿನಲ್ಲದ್ದಿ ನನ್ನ ನಾಲಿಗೆಗೆ ಹಾಕುತ್ತಾನೆ 2 ಹನಿ ನೀರು. ಹೌದು ಪ್ರೇರೆ, ಪಾತಾಳದಲ್ಲಿ ನೀರು ಇರುವುದಿಲ್ಲ. ಹೌದು ಪ್ರೇರೆ, ನೀರಿಲ್ಲದ ಸ್ಥಳ. ಬದುಕಿದಾಗ ಅಬ್ರಾಮನು ಹೇಳ್ತಾನೆ, ಇಲ್ಲಪ್ಪ, ನೀನು ಬದುಕಿದಾಗ ಸುಖಭೋಗ ಅನುಭವಿಸಿದೆ, ಲಾಜರ ದರಿದ್ರತೆ ಅನುಭವಿಸಿದ, ಒಂದು ದಿನ ಕೂಡ ಯೋಚನೆ ಮಾಡಲಿಲ್ಲ ಈತನ ಬಗ್ಗೆ. ಆದ್ದರಿಂದ ಈತನಿಗೆ ಇಲ್ಲಿ ಸುಖ, ನಿನಗೆ ಅಲ್ಲಿ ಕಷ್ಟ. ಹೌದು ಪ್ರೇರೆ. ಹೀಗೆ ಭೋಗ ಪುರುಷ ಹೇಳ್ತಾನೆ ಪ್ರೇರೆ, ನನಗೆ ಇನ್ನೂ 5 ಜನ ಸಹೋದರರಿದ್ದಾರೆ, ಈ ಸ್ಥಳಕ್ಕೆ ಬಾರದಂತೆ ಈ ಲಾಜರ್ ಹೋಗಿ ಹೇಳಲಿ ಆ ಒಂದು ಉತ್ತರ ಎಂದಾಗ, ಇಲ್ಲ ಅಲ್ಲಿ ಧರ್ಮಶಾಸ್ತ್ರ ಇದೆ, ಮೋಶೆ ಗ್ರಂಥ ಇವೆ, ಪವಿತ್ರ ಗ್ರಂಥ ಓದಲಿ. ಅದು ಓದಿ ಕೂಡ ತಿಳ್ಕೊಳ್ಳೋದಿದ್ದರೆ ಸತ್ತವನು ಹೋಗಿ ನರಕ ಇದೆ, ಸ್ವರ್ಗ ಇದೆ ಎಂದು ಹೇಳಿದ್ರು ಕೂಡ ನಂಬೋದಿಲ್ಲ. ಹೌದು ಪ್ರೇರೆ, ಇಂದಿಗೂ ಯೇಸು ಕ್ರಿಸ್ತನು ಎದ್ದಿದ್ದಾನೆಂದರೂ ಕೂಡ ನಂಬುತ್ತಿಲ್ಲ. ದೇವರು ಮನುಷ್ಯಾಗಿ ಬಂದು ನಮ್ಮ ಪಾಪ ಶಾಪ ಹೊತ್ತುಕೊಂಡು ಹೋಗುವ ದೇವರು ಕುರಿಮರಿಯಾಗಿದ್ದಾನೆ. ನಮ್ಮ ಪಾಪಗಳ ಶಿಕ್ಷೆ ಮರಣ ನಂತರ ನರಕ, ಈ ಶಿಕ್ಷೆ ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಮರಣದಿಂದ, ನರಕದಿಂದ ಎಂದು ಹೇಳಿದರೂ ಕೂಡ ವಿಶ್ವಾಸವಿಲ್ಲ. ಏಕೆಂದರೆ ಇಹಲೋಕದ ಮಿಥ್ಯೆ ದೇವರು ಸೈತಾನ ಅವರ ಮನೋನೇತರಗಳಿಗೆ ಮಂಕು ಎಳೆದಿದ್ದಾನೆ, ಬರದೆ ಇಹಲೋಕ ಮಿಥ್ಯೆ ದೇವರು. ಆದ್ದರಿಂದ ಸುವಾರ್ತೆ ಹೇಳಬೇಕಾಗಿದ್ದರೆ ಸುವಾರ್ತೆಯ ಪ್ರಕಾಶ ಇದೆ. ಆ ಪ್ರಕಾಶ ಮನೋನೇತರಗಳಿಗೆ ಸೈತಾನ ಎಳೆದಿರುವ ಅಂಧಕಾರ ಪರದೆಯನ್ನು ಹರಿದು ಹಾಕುತ್ತದೆ. ಸುವಾರ್ತೆಯಲ್ಲಿ ಪರಿಶುದ್ಧಾತ್ಮ ಇದ್ದಾನೆ ಪ್ರೇರೆ, ದೇವರ ಆತ್ಮ ಇದ್ದಾನೆ ದೇವರು. ಹೀಗೆ ತಪ್ಪು ನಿರ್ಣಯ ತೆಗೆದುಕೊಂಡವರು ಪ್ರೇರೆ, 1ನೇದು ಏಷವ, 2ನೇದು ಬುದ್ಧಿ ಇಲ್ಲದ ಕನ್ನಿಕೆಯರು, 3ನೇದು ಅಂದರೆ ಸಭೆಗಳೇ ಪ್ರೇರೆ, ಯೇಸುವನ್ನು ವಿಶ್ವಾಸ ಸಭೆಗಳೇ ವಾಕ್ಯವನ್ನು ವಿಶ್ವಾಸಿಸ್ತಾರೆ, ಪರಿಶುದ್ಧಾತ್ಮನನ್ನು ಪಡೆದುಕೊಳ್ಳುವುದಿಲ್ಲ. ಆಲ್ರೆಡಿ ನೀವು ಚಿಕ್ಕಂದಿನಿಂದಲೇ ಸ್ವೀಕರಿಸಿದರೆ ದೀಕ್ಷಾ ಸ್ಥಾನದಲ್ಲಿ ಪವಿತ್ರಾತ್ಮ ಎನ್ನುತ್ತಾರೆ. ನೋಡಿದರೆ ಪವಿತ್ರಾತ್ಮ ವರ ಇಲ್ಲ, ಫಲ ಇಲ್ಲ, ಆಯುಧ ಇಲ್ಲ. ಲೋಕದಲ್ಲಿ ಹೋಗಿ ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಮತ್ತು ಇನ್ನಿತರೆ ಕಾಂಪಿಟೇಷನ್ಗೆ ಇದ್ದೇ ಇರ್ತಾರೆ ಪ್ರೇರೆ. ಲೋಕದವರು ಕೂಡ ಮಾಡೋದಿಲ್ಲ ಆ ರೀತಿ. ಹೀಗೆ ನಾವು ಪಾತಾಳದಲ್ಲಿ ಧನವಂತನಂತೆ ಮಾರ್ಪಡುತ್ತೇವೆ ಪ್ರೇರೆ, ತಪ್ಪು ನಿರ್ಣಯ ತೆಗೆದುಕೊಂಡಿದ್ದರಿಂದ. 4ನೇದಾಗಿ ಧನವಂತನಾದ ಯೌವನಸ್ಥನು ಯೇಸುವಿನ ಬಳಿಗೆ ಬರುತ್ತಾನೆ, ಹತ್ತಾಗಿ ನೆರವೇರಿಸಿ ಎಂದು ಹೇಳುತ್ತಾನೆ. ಆದರೂ ಕೂಡ ನಿನ್ನ ಆಸ್ತಿ ಪಾಸ್ತಿ ಬಿಟ್ಟು ಬಾ, ನನ್ನ ನಿಂಬಲಿಸಿದಾಗ ಮುಖ ಬಾಡಿದಾತನಿಗೆ ಹೊರಟು ಹೋಗುತ್ತಾನೆ. 4ನೇದು. 5ನೇದು ರೂತ್ ಪ್ರೇರೆ, ಅತ್ತೆ ನೋಡಮ್ಮ, ನಮ್ಮ ಜೊತೆಗೆ ಬಂದಿರಿ, ನನ್ನ ಮಕ್ಕಳು ಸತ್ತೋದ್ರು, ಈಗ ಹೋಗಿರಿ ನಿಮ್ಮ ಊರಿಗೆ, ಮತ್ತೆ ಮದುವೆ ಮಾಡ್ಕೊಂಡು ಸುಖವಾಗಿರಿ ಅಂದರೆ ಅವರು ಹೋಗುವುದಿಲ್ಲ. ದೊಡ್ಡ ಸೊಸೆ ಹೋಗುವುದಿಲ್ಲ, ಸಣ್ಣ ಸೊಸೆ ಹೋಗುತ್ತಾಳೆ ಪ್ರೇರೆ, ಆದರೆ ದೊಡ್ಡ ಸೊಸೆ ಹೋಗುವುದಿಲ್ಲ. ನಾವು ಕೂಡ ದೇವರೊಂದಿಗೆ ಕಷ್ಟಪಡುವವರೊಂದಿಗೆ ಇರಬೇಕು. ಯಾಕಂದರೆ ಒಂದು ಕಾಲ ಬರುತ್ತದೆ, ಸಾರ್ಥಕವಾಗುತ್ತದೆ. ಕೋರಹ, ದಾತ, ಅಭಿರಾಮ ಮೋಶೆಗೆ ವಿರುದ್ಧವಾಗಿ ಮಾತಾಡುತ್ತೆ ಪ್ರೇರೆ.
ಭೂಮಿ ಬಾಯಿ ತೆರೆದು ನುಂಗುತ್ತದೆ. ಹೌದು, ಯೂದ ಯೇಸುವನ್ನು ಹಿಡಿದುಕೊಟ್ಟು ಹೊಟ್ಟೆ ಕೆಳಗಾಗಿ ನೇಣು ಹಾಕೊಂಡು ಸಾಯ್ತಾನೆ ಪ್ರೇರೆ.